ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನು ಈಗಾಗಲೇ ಎಚ್.ಕೆ ಮತ್ತು ನಾನ್ ಎಚ್.ಕೆ ನಿರ್ವಾಹಕ ಅಂದ್ರೆ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ 1:5 ಲಿಸ್ಟ್ ಆದ್ರೂ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವಾಗ ಮತ್ತು ಲೈಸೆನ್ಸ್ ಬಗ್ಗೆ ಬಹಳಷ್ಟು ಜನ ಡೌಟ್ಸ್ ಗಳನ್ನು ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಒಂದು ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇದು ಲಾಸ್ಟ್ ಇಯರ್ ನಡೆದಂತಹ BMTC ಕಂಡಕ್ಟರ್ ಗೆ ಸಂಬಂಧಿಸಿದಂತೆ ಕರೆ ಪತ್ರ ಅಂದ್ರೆ ಡೌನ್ಲೋಡ್ ಹಾಲ್ ಟಿಕೆಟ್ ನಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಒಯ್ಬೇಕು ಅಂತ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ. ನೀವು ಏನು ವರಿ ಮಾಡೋದು ಬೇಡ. ಏನೇನ್ ತೆಗೆದುಕೊಂಡು ಹೋಗ್ಬೇಕು, ಯಾವ ಸಮಯಕ್ಕೆ ಹೋಗ್ಬೇಕು, ಏನು ಎತ್ತ ಎಲ್ಲ ಇನ್ ಡೀಟೇಲ್ ಆಗಿ ನಿಮ್ಮ ಒಂದು ಅಡ್ಮಿಟ್ ನಲ್ಲಿ ಕಾರ್ಡ್ ನಲ್ಲಿ ಕೊಡ್ತಾರೆ. ನೋ ವರಿ ಅಬೌಟ್ ದಟ್. ಓಕೆನಾ? ಇಲ್ಲಿ ನೋಡಬಹುದು ಮೊದಲು ಡಾಕ್ಯುಮೆಂಟ್ಸ್ ಏನೇನ್, ಇದು ಎಕ್ಸಾಕ್ಟ್ ಆಗಿ ಇವೇ ಬೇಕಂತ ಏನಿಲ್ಲ. ನಿಮ್ಮ ಒಂದು ಕರೆ ಪತ್ರದಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಇದೇ ರೀತಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ತೀನಿ. ನೋಡೋಣ, ಹಾಲ್ ಟಿಕೆಟ್ ಡೌನ್ಲೋಡ್ ಆದ್ಮೇಲೆ ನೋಡೋಣ. ನೋಡಿ ಸ್ನೇಹಿತರೆ, ಆನ್ಲೈನ್ ಮುಖಾಂತರ ಸಲ್ಲಿಸಿದ ಅರ್ಜಿ ಮುದ್ರಿತ ಪ್ರತಿ ಅಂದ್ರೆ ನೀವು ಅಪ್ಲಿಕೇಶನ್ ಹಾಕಿರ್ತಿರಲ್ಲ, ಆ ಒಂದು ಪ್ರಿಂಟ್ ಔಟ್ ಬೇಕಾಗುತ್ತೆ. ನೀವು ಕಳೆದುಕೊಂಡ್ರೆ ತುಂಬಾ ಇಂಪಾರ್ಟೆಂಟ್, ಕಳೆದುಕೊಳ್ಬಾರ್ದು. ಅಪ್ಲಿಕೇಶನ್ ಪ್ರಿಂಟ್ ಔಟ್ ಕಳೆದುಕೊಂಡ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದಿಲ್ಲ. ನೆನ್ಪಿಟ್ಕೊಳ್ಳಿ, ಆಗೋದಿಲ್ಲ. ಲೈಸೆನ್ಸ್ ಇದ್ದಾಗೆ ಇದೊಂದು ಲೈಸೆನ್ಸ್ ಇದ್ದಾಗೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಅಪ್ಲಿಕೇಶನ್ ಪ್ರಿಂಟ್ ಔಟ್ ಬೇಕೇ ಬೇಕು. ಕಳೆದುಕೊಂಡ್ರೆ ಹುಡುಕಾಡಿ ತೆಗೆದುಕೊಳ್ಳಿ. ಇಲ್ಲಿಕಂದ್ರೆ KE ವೆಬ್ಸೈಟ್ ನಲ್ಲಿ ಬರುತ್ತಾ ಅಂತೇಳಿ ಒಂದ್ಸಲ ಚೆಕ್ ಮಾಡಿ ನೋಡಿ. ಓಕೆನಾ? ಇನ್ನು SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ಮತ್ತು ನಿಮಗೆ ತಸ್ತಮಾನ ವಿದ್ಯಾರ್ಥಿ ಹೊಂದಿರಬಹುದು, ಡಿಪ್ಲೊಮಾ ಆಗಿರ್ಬೋದು, ಇನ್ನಿತರ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ನಲ್ಲಿ ನೀವು PUC ಮಾರ್ಕ್ಸ್ ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ಇನ್ನು ಚಾಲ್ತಿಯಲ್ಲಿರುವ ನಿರ್ವಾಹಕರ ಪರವಾನಗಿ ಪತ್ರ ಅಂದ್ರೆ ಕಂಡಕ್ಟರ್ ಲೈಸೆನ್ಸ್ ಬಗ್ಗೆ ಒಂದು ಡೌಟ್ಸ್ ಕೇಳಿದ್ರಿ, ಅದು ಈಗಲೇ ಕ್ಲಿಯರ್ ಮಾಡಿಬಿಡ್ತೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿದ್ದಾರೆ ಸೂಚನೆ 1 ರಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಲಾಗಿದ್ದ ಕೊನೆಯ ದಿನಾಂಕ ಅಂದ್ರೆ ಇದು 2024ರಲ್ಲಿ ನೋಟಿಫಿಕೇಶನ್ ಆಗಿತ್ತು BMTC ಕಂಡಕ್ಟರ್ದು. ಅಕ್ಕೆ ಮುಂಚಿತವಾಗಿ ಪಡೆದಿರಬೇಕು. ನೋಡಿ ಸ್ನೇಹಿತರೆ, ಎಲ್ಲಾ ಪ್ರಮಾಣ ಪತ್ರಗಳನ್ನು ಅರ್ಜಿ ಸಲ್ಲಿಸುವ ನಿಗದಿಪಡಿಸಲಾಗಿದ್ದ ಕೊನೆಯ ದಿನಾಂಕ ಅಂದ್ರೆ ಲೈಸೆನ್ಸ್ ಆಗಿರ್ಬೋದು, ನಿಮ್ದು ಏನೇ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ಇರುತ್ತೆ ಅಲ್ವಾ, ಆ ಒಂದು ಎಂಡಿಂಗ್ ಡೇಟ್ ಒಳಗಡೆನೆ ನೀವು ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರುವುದು 2024-25ರಲ್ಲಿ ಕಂಡಕ್ಟರ್ ನಡೆದಿದ BMTC ಕಂಡಕ್ಟರ್ ನಡೆಸಿದ್ರಲ್ಲ, ಆ ಒಂದು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. ಬಟ್ ಈ ಸಾರಿ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಇದೇ ನಿಜವಾಗಿ ಇರಬಹುದು, ಇರದೇನೂ ಇರಬಹುದು. ನಿಮ್ಮ ಒಂದು ಹಾಲ್ ಟಿಕೆಟ್ ಬಂದ ಮೇಲೆ ಗೊತ್ತಾಗುತ್ತೆ. ಓಕೆನಾ? ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಅಂದ್ರೆ ನಿಮ್ಮ ಒಂದು ಎಂಡಿಂಗ್ ಡೇಟ್, ಅಪ್ಲಿಕೇಶನ್ ಎಂಡಿಂಗ್ ಡೇಟ್ ಒಳಗಡೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇರಬೇಕು. ಈ ಒಂದು ಡಾಕ್ಯುಮೆಂಟ್ಸ್ಗಳು ಅಂದ್ರೆ ವಿತ್ ಕಂಡಕ್ಟರ್ ಲೈಸೆನ್ಸ್. ಓಕೆನಾ? ಈ ಅಪ್ಲಿಕೇಶನ್ ಎಂಡ್ ಆದ ಬಳಿಕ ನೀವು ಒಂದು ಕಂಡಕ್ಟರ್ ಲೈಸೆನ್ಸ್ ಮತ್ತು ಬ್ಯಾಡ್ಜ್ ಬಗ್ಗೆನೂ ಹೇಳ್ತೇನೆ. ಲೈಸೆನ್ಸ್ ತೆಗೆದುಕೊಂಡಿದ್ರೆ ಅದು ಡೌಟು ವೆರಿಫಿಕೇಶನ್ ಅಲ್ಲಿ ರಿಜೆಕ್ಟ್ ಮಾಡಿದ್ರು ಮಾಡಬಹುದು. ನಾನು ಗ್ಯಾರಂಟಿ ಕೊಡುವುದಿಲ್ಲ, ಏಕೆಂದ್ರೆ ಇನ್ನೂ ನಮ್ಮ ಹಾಲ್ ಟಿಕೆಟ್ ಬಂದಿಲ್ಲ. ಈ ಒಂದು HK ನಾನ್ HK ಕಂಡಕ್ಟರ್ KKRT ಸಂಬಂಧಪಟ್ಟಂಗೆ ಹಾಲ್ ಟಿಕೆಟ್ ಬಂದ ತಕ್ಷಣ ಇನ್ನೊಂದು ವಿಡಿಯೋ ಮಾಡ್ತೀನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ತಿಳಿಸಲು ಬಂದಿದ್ದೇನೆ ಇಷ್ಟೇ. ಡಿಸಿಷನ್ ಮಾತ್ರ ನಿಮಗೆ ಬಿಟ್ಟಿದ್ದು. ಓಕೆನಾ? ಇನ್ನು ಬ್ಯಾಡ್ಜ್ ಬಗ್ಗೆ ಕೇಳ್ತಾ ಇದ್ರಿ. ನೋಡಿ ಸ್ನೇಹಿತರೆ, ಕಂಡಕ್ಟರ್ ಲೈಸೆನ್ಸ್ ತೆಗೆಯುವಾಗನೇ ನೀವು ಒಂದು ಬ್ಯಾಡ್ಜ್ ವಿತ್ ಬ್ಯಾಡ್ಜ್ ಕೊಡು ಅಂತ ಹೇಳಿರ್ತೀರಿ. ಆಲ್ರೆಡಿ ಅವರು ಕೊಟ್ಟಿರ್ತಾರೆ. ಅಲ್ಲೇ ಕೆಳಗಡೆ ನಿಮ್ಮ ಒಂದು ಬ್ಯಾಡ್ಜ್ ನಂಬರ್ ಕೂಡ ಇರುತ್ತೆ. ಹೋಗಿ ನೀವು ಅಲ್ಲೇ ಲೈಸೆನ್ಸ್ ಒಳಗಡೆನೆ ಇರುತ್ತೆ. ಯಾವುದೇ ಬ್ಯಾಡ್ಜ್ ಅಂದ್ರೆ ಏನು ಹೊರಗಡೆ ಏನೋ ಒಂದು ಪತ್ರ ತರ ಕೊಡುವುದಿಲ್ಲ, ಅಥವಾ ನಿಮಗೆ ಬ್ಯಾಡ್ಜ್ ತರ ಹೆಗಲ ಮೇಲೆ ಹಾಕೊಳ್ಳಲು ಏನು ಕೊಡುವುದಿಲ್ಲ. ಅಲ್ಲೇ ಬ್ಯಾಡ್ಜ್ ನಂಬರ್ ಅಂತ ಇರುತ್ತೆ, ಲೈಸೆನ್ಸ್ ನಲ್ಲಿ ಇರುತ್ತೆ. ಏನು ವರಿ ಮಾಡಬೇಡಿ. ಇದು ಸ್ನೇಹಿತರೆ ಲೈಸೆನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ನು ಡಾಕ್ಯುಮೆಂಟ್ಸ್ ನೋಡೋದಾದ್ರೆ 5ನೇದಾಗಿ ನಿಮ್ಮ ಒಂದು ರಿಸರ್ವೇಶನ್ ಕ್ಯಾಟಗರಿ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್, ಜೊತೆಗೆ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಮತ್ತೆ SC/ST ದವರಿಗೆ ಸಪರೇಟ್ ಇರುತ್ತೆ, ಅವರು ಕೂಡ 2 ತೆಗೆದುಕೊಂಡು ಹೋಗ್ಬೇಕು. ಇನ್ನು ರೂರಲ್ ಸರ್ಟಿಫಿಕೇಟ್ ಗ್ರಾಮೀಣ ಅಭ್ಯರ್ಥಿ ಮತ್ತು ಕನ್ನಡ ಸರ್ಟಿಫಿಕೇಟ್, ಇನ್ನು PDP, ಇನ್ನು
ಇಲಾಖಾ ಅಭ್ಯರ್ಥಿಗಳು ಸಂಬಂಧಪಟ್ಟ ನೇಮಕ ಹಂಗಂದ್ರೆ ಇಲಾಖೆಯಲ್ಲಿರುವಂತವ್ರು NOC ತರಬೇಕಾಗುತ್ತೆ. ಇನ್ನು ಮಾಜಿ ಸೈನಿಕರಿಗೆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದು ಕೂಡ ತರಬೇಕು ಇದ್ದವರು. ಕೇಂದ್ರ ಅಂದ್ರೆ ತೃತೀಯ ಲಿಂಗಿ ಅಂದ್ರೆ ಟ್ರಾನ್ಸ್ಜೆಂಡರ್ ಹಕ್ಕು ರಕ್ಷಣೆಗೆ ಸಂಬಂಧಿಸಿದಂತೆ ಅದನ್ನು ಕೂಡ ಒಂದು ಸರ್ಟಿಫಿಕೇಟ್ ಇರುತ್ತೆ, ಅದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕೊಟ್ಟಿರ್ತಾರೆ, ಅದು ಕೂಡ ಇರಬೇಕು. ಅನ್ವಯಿಸಿದಲ್ಲಿ ಇತ್ತೀಚಿನ 2 ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಇತ್ತೀಚಿನ ಅಂದ್ರೆ ಸದ್ಯಕ್ಕೆ ನೀವು ತೆಗೆದುಕೊಂಡು ನಿಮ್ಮ ಒಂದು 2 ಫೋಟೋಗಳನ್ನು ತೆಗೆದುಕೊಂಡು ಹೋಗಿ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ತೆಗೆದುಕೊಂಡು ಹೋಗಬೇಕು. ಇದು ಸ್ನೇಹಿತರೆ, ಇಲ್ಲಿ ಅಭ್ಯರ್ಥಿಗಳು ಇನ್ನು ಸೂಚನೆದಾಗೆ 2ನೇ ಸೂಚನೆ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಘೋಷಿಸಿಕೊಂಡಿರುವ ವಿವರಗಳ ಮೂಲ ದಾಖಲಾತಿ ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ಮಾತ್ರ ಕರೆಸಲಾಗಿತ್ತು. ಯಾವುದೇ ಸಂದರ್ಶನ ನಡೆಸುವುದಿಲ್ಲ, ಯಾವುದೇ ಇಂಟರ್ವ್ಯೂ ಇರುವುದಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಮೂಲ ದಾಖಲಾತಿಗಳ ಪರಿಶೀಲನೆಯನ್ನು ಅರ್ಹಗೊಂಡ ಅಭ್ಯರ್ಥಿಗಳ ಆಯ್ಕೆಯನ್ನು ಅವರ ನಿಗದಿತ ವಿದ್ಯಾರ್ಹತೆ ಹಾಗೂ ಸಾಮಾನ್ಯ ಸಾಮರ್ಥ್ಯ ಒಳಗಾದ ಅಂದ್ರೆ ನಿಮ್ಮ ಒಂದು PUC ಪರ್ಸೆಂಟೇಜ್ ಮತ್ತು ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ ಅಂದ CET ಮಾರ್ಕ್ಸ್ ಅನ್ನು ಕನ್ಸಿಡರ್ ಮಾಡಿ ರಿಸರ್ವೇಶನ್ ರೋಸ್ಟರ್ ನಿಯಮಾನುಸಾರ ನಿಮ್ಮ ಒಂದು ಫೈನಲ್ ಲಿಸ್ಟ್ ಬಿಡುಗಡೆ ಮಾಡ್ತಾರೆ. ಇದು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್. ಇನ್ನು ಕೂಡ ಹಾಲ್ ಟಿಕೆಟ್ ಬಿಡುವುದಿಲ್ಲ, ಏಕೆಂದ್ರೆ ಮೇ 31ಗೆ ಇನ್ನು ಅಬ್ಜೆಕ್ಷನ್ ಹಾಕಲು ಅವಕಾಶ ಇದೆ. ಅದಾದ ನಂತರ ಒಂದು ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ನಮ್ಮ ಒಂದು KKRTC ಕಂಡಕ್ಟರ್ HK ಸಂಬಂಧಪಟ್ಟಂಗೆ ಅಸಿಸ್ಟೆಂಟ್ ಅಕೌಂಟೆಂಟ್ ಕೂಡ ಅದರಲ್ಲಿ ನಡೆಸ್ತಾರೆ ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಎರಡು ಸೇರಿನೇ ಲಿಸ್ಟ್ ಬಿಡುಗಡೆ ಮಾಡಿದ್ರಿಂದ ಒಮ್ಮೆಲಿಗೆ ನಡೆಸಬಹುದು ಅಂತ ಅನ್ಕೊಂಡಿದ್ದೇನೆ. ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯಬಹುದು. ಅದು ಸ್ನೇಹಿತರೆ ಕನ್ಫರ್ಮ್. ಜೂನ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಗ್ಯಾರಂಟಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಅದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋ ಮಾಡ್ತೇನೆ ಅಫಿಷಿಯಲ್ ಆಗಿ ನೋಟಿಸ್ ಬಂದ ನಂತರ. ಇದು ಸ್ನೇಹಿತರೆ ಇವತ್ತಿನ ಈ ಒಂದು ಅಪ್ಡೇಟ್ ಎಲ್ರಿಗೂ ಇಷ್ಟ ಆದ್ರೆ ಆಯ್ತು ಅಂತ ಅನ್ಕೊಂಡಿದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗ್ಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.